ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಇವತ್ತು GPSTR, ಕರ್ನಾಟಕ TET ಹಾಗೂ CET ಪರೀಕ್ಷೆಗಳಲ್ಲಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರುವಂಥ ಹಾಗೂ ಅತಿ ಹೆಚ್ಚು ಬಾರಿ ಪುನರಾವರ್ತಿತವಾದಂತಹ ಸಮಾಜ ವಿಜ್ಞಾನ ವಿಷಯದ ಪತ್ರಿಕೆ 2ರಲ್ಲಿ ಬರುವಂತಹ ಪ್ರಶ್ನೆಗಳಿಗೆ 3-4 ಅಂಕಗಳಿಗೆ ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಎಂಬುದರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಇದು ಭಾಗ 7 ಆಗಿರುತ್ತೆ. ಉಳಿದ 6 ಭಾಗಗಳು ಅವುಗಳ ಲಿಂಕ್ಗಳು ಈ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಲಿಂಕ್ಗಳನ್ನು ಕ್ಲಿಕ್ ಮಾಡುವುದರ ಮೂಲಕ ಈ ಹಿಂದಿನ ಈ 6 ವಿಡಿಯೋಗಳನ್ನು ನೋಡಬಹುದು. ಹಾಗೆ ಈ ಚಾನೆಲ್ನ ವಿವಿಧ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಿಸಬಹುದು. ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಂದಿನ ಪ್ರಶ್ನೆ ಸಂಖ್ಯೆ 93. ನೆಹರೂರವರು ಪ್ರಧಾನಮಂತ್ರಿಯಾದ ನಂತರ ದೇಶಕ್ಕೆ ನೀಡಿದ ಕೊಡುಗೆಗಳು ಏನು? 1. ನೆಹರೂರವರು ಆದ ನಂತರ ದೇಶೀಯ ಸಂಸ್ಥಾನಗಳ ವಿಲೀನಕ್ಕೆ ಕಾರಣರಾದರು. ಇದು ಇವರ ಬಹುಮುಖ್ಯವಾದಂತಹ ಒಂದು ಸಾಧನೆ ಅಂತ ಹೇಳ್ಬೋದು. 2. ಭಾಷಾವಾರು ಪ್ರಾಂತ್ಯಗಳ ರಚನೆ. 3. ಮಿಶ್ರ ಆರ್ಥಿಕ ನೀತಿ. 4. ಬೃಹತ್ ಕೈಗಾರಿಕೀಕರಣ. 5. ಪಂಚವಾರ್ಷಿಕ ಯೋಜನೆ. 6. ಅಲಿಪ್ತ ನೀತಿಯ ಪ್ರತಿಪಾದನೆ. 7. ಪಂಚಶೀಲ ತತ್ವಗಳು. 8. ಶಾಂತಿ ಸಹಬಾಳ್ವೆ ಸೂತ್ರ. ಈ ಎಲ್ಲ ಅಂಶಗಳು ನೆಹರೂರವರು ಪ್ರಧಾನಮಂತ್ರಿಯಾದ ನಂತರ ದೇಶಕ್ಕೆ ನೀಡಿದ ಕೊಡುಗೆಗಳಾಗಿವೆ. ಈ ರೀತಿಯ ಪ್ರಶ್ನೆಗಳಿಗೆ ನಾವು ಪಾಯಿಂಟ್ಗಳನ್ನು ಹಾಕಿ ಬರೆಯುವುದರ ಮೂಲಕ ನಮಗೆ ಕಡಿಮೆ ಅವಧಿಯಲ್ಲಿ ಸಮಯವು ಉಳಿತಾಯವಾಗುತ್ತದೆ ಮತ್ತು ಅದೇ ರೀತಿ ಆನ್ಸರ್ ಕೂಡ ಎಫೆಕ್ಟಿವ್ ಆಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳನ್ನು ನೀವು ನೋಟ್ಸ್ ಮಾಡ್ತಾ ಹೋದರೆ ನಿಮಗೆ GPSTR ಪರೀಕ್ಷೆಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 94. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಸಾಧನೆ ಕುರಿತು ವಿವರಿಸಿ. ಉತ್ತರ. 1. ಸುಭಾಷ್ ಚಂದ್ರ ಬೋಸ್ರವರು ವಿದೇಶದಲ್ಲಿರುವ ಭಾರತೀಯರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. 2. ನೆಹರೂರವರ ಜೊತೆಗೂಡಿ ಸಮಾಜವಾದಿ ಎಂಬ ಪಕ್ಷವನ್ನು ಸ್ಥಾಪಿಸಿದರು. 3. ಫಾರ್ವರ್ಡ್ ಬ್ಲಾಕ್ ಎನ್ನುವಂಥ ಒಂದು ಪಕ್ಷವನ್ನು ಕಟ್ಟಿದರು. ನೆಕ್ಸ್ಟ್ 4. ಬ್ರಿಟಿಷರು ಸುಭಾಷ್ರನ್ನು ಗೃಹ ಬಂಧನದಲ್ಲಿಟ್ಟಾಗ ಅಲ್ಲಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು. 5. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಿಟ್ಲರ್ ಮತ್ತು ಮುಸೊಲಿನಿಯ ಸಹಾಯವನ್ನು ಕೇಳಿದರು. 6. ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣವನ್ನು ಭಾರತೀಯರಿಗೆ ಪ್ರಸರಣ ಮಾಡಿದರು. ಇವುಗಳ ಮೂಲಕ ಏನು ಮಾಡ್ತಿದ್ರು? ಈ ಭಾರತೀಯರಿಗೆ ಪ್ರಸರಣ ಮಾಡುವುದರ ಮೂಲಕ ಭಾರತೀಯರಲ್ಲಿ ಸ್ವಾಭಿಮಾನ ಹಾಗೂ ದೇಶದ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿದರು ಅಂತ ಹೇಳ್ಬೋದು. ನೆಕ್ಸ್ಟ್ 6. ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣವನ್ನು ಭಾರತೀಯರಿಗೆ ಪ್ರಸರಣ ಮಾಡಿದರು. 7. INA ಇದರ ವಿಸ್ತೃತ ರೂಪ ಏನಂತನೂ TETಯಲ್ಲಿ ಬರುವಂತಹ ಪ್ರಶ್ನೆಯಾಗಿದೆ. ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತೀಯ ರಾಷ್ಟ್ರೀಯ ಸೇನೆ. ಈ ಒಂದು ಸಂಘಟನೆ ಬೃಹತ್ತಾಕಾರವಾಗಿ ಸ್ಥಾಪನೆ ಮಾಡಿದರು. 8. ದೆಹಲಿ ಚಲೋ ಎಂಬ ಚಳುವಳಿಗೆ ಕರೆಯನ್ನು ನೀಡಿದರು.